ಅಮರ ತಿಮ್ಮಕ್ಕ ನೀ ಸಾಲು ಮರದ ತಿಮ್ಮಕ್ಕ, ಬಂಜಿ ಅನ್ನೋ ಶಬ್ದದ ನಂಜ ಬಿಡಿಸಿ ಹೋಗ್ಬಿಡ್ತೀನಿ ನಿನ್ನಿಂದ ಅಂತ. ಅಲ್ಲೇ ಅರುಣಿಮಾ ಸಿನ್ಹಾನ್ ಅಂತವರು, ಸಿಂಧು ತಾಯಿ ಅಂಥವರು. ಇಲ್ಲೊಂದು ಆಶ್ಚರ್ಯದ ಘಟನೆ ನಡೆದಿದೆ. ನೀವು ನೋಡಿ, ನಮಗೆ ದೇವರು 100 ಎಕರೆ ಜಮೀನು ಕೊಟ್ಟಾನ. ಆದರೂ ನಾವು ಅಂತೀವಿ 100 ಎಕರೆ ಜಮೀನು ಕೊಟ್ಟನ್ರಿ, ಒಂದು ಬೆಳೆನೂ ಬೆಳೆಯೋಕ್ಕಾಗಿಲ್ಲ ನಮ್ಗೆ ಅಂತ. 100 ಎಕರೆ ಜಮೀನಿದ್ರು ಒಂದು ಬೆಳೆ ಬೆಳೆಯೋಕ್ಕಾಗಿಲ್ಲ. ಆದರೆ ಇಲ್ಲಿ 1 ಎಕರೆ ಜಮೀನದೊಳಗೆ 100 ಬೆಳೆ ಬೆಳೆದು ತೋರಿಸಿದಂಥ ವಿಕಾಸ ಸಂಗಮ ಇದು ವಿಕಾಸ ಸಂಗಮ. ಈ ರೀತಿಯಾಗಿ ವಿಕಾಸದ ಕಲ್ಪನೆಯನ್ನು ಕಟ್ಟಿದವರವರು. ಅದಕ್ಕಾಗಿ ಇದು ಭಾರತ ವಿಕಾಸ ಸಂಗಮದ ಮೂಲಕ ಮಾತೃ ಸಂಗಮ, ಧರ್ಮ ಸಂಗಮ, ಕೃಷಿ ಸಂಗಮ, ಯುವ ಸಂಗಮ, ಇಂದು ಗ್ರಾಮ ಸಂಗಮ. ಇದು ಹಿಂದಿನ ನಮ್ಮ ಹಿರಿಯರೆಲ್ಲ ನಂಬ್ಕೊಂಡು ಬಂದಿದ್ದೇನು? ಗ್ರಾಮೋದಯವೇ ರಾಷ್ಟ್ರೋದಯ. ಯಾವಾಗ ಗ್ರಾಮಗಳು ಉದಯ ಆಗ್ತದೆ ಅವಾಗ ರಾಷ್ಟ್ರೋದಯ ಆಗ್ತೈತಿ. ಅಬ್ದುಲ್ ಕಲಾಂ ಅವರು ಸಹಿತ ಒಂದು ಕಲ್ಪನೆಯನ್ನು ಕೊಟ್ಟರು. ಬಹಳಷ್ಟು ಅಧ್ಯಯನ ಮಾಡಿ ಸಂಸತ್ತುಗಳಲ್ಲಿ, ವಿಧಾನಸೌಧಗಳಲ್ಲಿ, ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಭಾರತದ ಬುದ್ಧಿಜೀವಿಗಳ ಎದುರಿಗೆ ಅವರೊಂದು ಪುರ ಅಂತ ಒಂದು ಕನ್ಸೆಪ್ಟ್ ಇಟ್ಟರು. PURA, ಪುರ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಟು ರೂರಲ್ ಏರಿಯಾ. ಅಂದ್ರೆ ಏನು ನಾವು ಇವತ್ತು ಪಟ್ಟಣಗಳಿಗೆ ಫೆಸಿಲಿಟೀಸ್ಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ, ಅದನ್ನು ಹಳ್ಳಿಗಳಿಗೆ ಕೊಟ್ಟರೆ ಹಳ್ಳಿಗಳ ಉದ್ಧಾರ ಆಗ್ತದೆ. ಗಾಂಧೀಜಿಯವರು ಹೇಳಿದ್ರು, ಭಾರತ ಅನ್ನೋದು, ಯಾರೋ ಕೇಳಿದ್ರಂತೆ ಗಾಂಧೀಜಿಯವರಿಗೆ, ಭಾರತ ಎಲ್ಲಿದೆ, ನಾನು ಭಾರತವನ್ನು ಕಾಣಬೇಕಾಗಿದೆ ಅಂತ. ಗಾಂಧೀಜಿ ಹೇಳ್ತಾರೆ, ಭಾರತ ಅನ್ನೋದು ಕುತುಬ್ ಮಿನಾರದಲ್ಲಿಲ್ಲ, ಭಾರತ ಅನ್ನೋದು ಖಜುರಾಹೋದಲ್ಲಿಲ್ಲ. ನೀವು ಭಾರತ ನೋಡಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಹೃದಯದಲ್ಲಿ ಭಾರತದ ದರ್ಶನ ಆಗ್ತದೆ. ನಿಜವಾದ ಭಾರತ ನಿಂತಿರುವುದು ಹಳ್ಳಿಗಳ ಮೇಲೆ. ಇವತ್ತು ಸುಮಾರು 5,96,000ಕ್ಕಿಂತ ಹೆಚ್ಚು ಹಳ್ಳಿಗಳು ಭಾರತದಲ್ಲಿವೆ. ಅಂದರೆ ಭಾರತದಲ್ಲಿ ಇದು ಹಳ್ಳಿಗಳ ದೇಶ. ಇದು ಇವತ್ತು ಬಹಳಷ್ಟು ಮಂದಿ ನಾವು ಮಾತನಾಡ್ತೇವೆ ಸ್ಮಾರ್ಟ್ ಸಿಟೀಸ್ ಬಗ್ಗೆ. ಭಾರತ ವಿಕಾಸ ಆಗೋದು ಬರೀ ಸ್ಮಾರ್ಟ್ ಸಿಟೀಸ್ ಆದರೆ ಭಾರತ ವಿಕಾಸ ಆಗೋದಿಲ್ಲ. ಎಲ್ಲಿಯವರೆಗೂ ವಿಲೇಜ್ಗಳು ಸ್ಮಾರ್ಟ್ ಆಗೋದಿಲ್ಲ, ಅಲ್ಲಿಯವರೆಗೆ ಈ ದೇಶದ ವಿಕಾಸ ಕಾಣೋ ಕಲ್ಪನೆ ಬಹಳ ಕಷ್ಟ ಆಗ್ತದೆ. ಸ್ಮಾರ್ಟ್ ವಿಲೇಜ್ಗಳಾಗಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ನಮಗೇನು ಬೇಕು ಅಂದರೆ, ನಮ್ಮ ಹಳ್ಳಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ನಮ್ಮ ಹಳ್ಳಿ ಬಗ್ಗೆ ನಮಗ ಅಭಿಮಾನ ಇರದೇ ಇದ್ರೆ ಬೇರೆ ಊರವ್ರಿಗೆ ಹೆಂಗೆ ಬರ್ತದೆ ಹೇಳಿ? ನಮ್ಮ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು. ಈಗ ನಾವು ಮನೆ ಕಟ್ಟಿಸ್ತೀವಿ, ಮನೆ ಕಟ್ಟಿಸುವಾಗ ಒಬ್ಬ ಸಾಮಾನ್ಯವಾಗಿ ಹಳ್ಳ್ಯಾಗ ಮನೆ ಕಟ್ಟಿಸಿದವನು ಇವತ್ತು ಅಂತಿರ್ತಾನ, ನಾನು ಮನೆ ಬಹಳ ದೊಡ್ಡ ಪ್ರಮಾಣದಾಗ ಕಟ್ಸೀನ್ರಿ, 50 ಲಕ್ಷ ಖರ್ಚು ಮಾಡಿ ಕಟ್ಸೀನಿ. ಏನೇನು ಮಾಡಿಯಪ್ಪ ಮನ್ಯಾಗ? ಅದರದೆಲ್ಲ ಮಾರ್ಬಲ್ ಹಾಕಿನಲ್ರಿ, ಇಟಾಲಿಯನ್ ಮಾರ್ಬಲ್ ತಂದಿನ ನಾನು. ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನಲ್ಲ, ಚೈನಾ ವಾಲ್ ಅದೆಲ್ಲ. ಅವು ಟೈಲ್ ಅದಾವಲ್ಲ, ಚೈನಾ ಟೈಲ್. ಮತ್ತು ಎಲೆಕ್ಟ್ರಿಕಲ್ ಸಾಮಾನು ಏನು ತಂದಿನಲ್ಲ, ಎಲ್ಲ ಜಪಾನ್ದು. ಮತ್ತು ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ, ಜರ್ಮನಿದು. ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್ದು. ಹಳ್ಳಿಯಾಗಿದ್ದ ಮನುಷ್ಯ ಹೇಳ್ತಾನೆ, ಹೌದಪ್ಪ ಕರೆಕ್ಟು, ನೀ ಹಾಕಿದ ಮಾರ್ಬಲ್ ಇಟಾಲಿಯನ್, ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ, ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್, ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ. ಖರೆ ಡೈನಿಂಗ್ ಟೇಬಲ್ ಅಮೇರಿಕಾದಿರ್ಬೋದು, ಆದರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೋಡದ್ದಲ್ಲಪ್ಪ, ಅದೇನು ಬೇರೆದ್ದಲ್ಲ. ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ. ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ದರೆ ದೇಶ ಹೇಗೆ ಬದುಕ್ತವೆ ಹೇಳಿ? ಅದು ನಮ್ಮದು ಅನ್ನೋ ಅಭಿಮಾನ ನಮಗೆ ಬೇಕಾಗ್ತದೆ. ಮತ್ತು ನಮ್ಮ ಹಳ್ಳಿಗಳನ್ನು ನಮ್ಮ ಪಾಟೀಲ್ಜಿಯವರು ಭಾಳ ಸುಂದರವಾಗಿ ಕೊಪ್ಪಳದಲ್ಲಿ ಬಂದಾಗೊಮ್ಮೆ ಹೇಳ್ತಾ ಇದ್ರು, ನನ್ನ ಹಳ್ಳಿ ನನ್ನ ದೇಶ, ನನ್ನ ಹಳ್ಳಿ ನನ್ನ ಜಗತ್ತು. ಮೈ ವಿಲೇಜ್ ಮೈ ಕಂಟ್ರಿ, ಮೈ ವಿಲೇಜ್ ಈಸ್ ಮೈ ವರ್ಲ್ಡ್. ನನ್ನ ಹಳ್ಳಿ ಏನಿದೆ ಅದು ನನಗೆ ನನ್ನ ದೇಶ, ನನ್ನ ಹಳ್ಳಿ ಏನಿದೆ ಅದು ನನ್ನ ಜಗತ್ತು ಅಂತ. ಇದು ಕಲ್ಪನೆ ನಮ್ಮಲ್ಲಿ ಬರಬೇಕಾಗ್ತದೆ. ನಮ್ಮ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು. ನಮ್ಮ ಹಳ್ಳಿ ಅಂದ್ರೆ ಏನು ಬಿಡಪ್ಪ, ಭಾಳ ಕನಿಷ್ಠ. ನಮ್ಮ ಊರಾಗ ಏನೈತಿ ಹೇಳ್ರಿ? ಬೆಂಗಳೂರು ಭಾಳ ಚಲೋ ಅಂತಂತೀವಿ ನಾವು. ನಮ್ಮ ಊರು ಏನೈತ್ರಿ? ನಮ್ಮ ಹಳ್ಳಿಯಾಗ ಏನೂ ಇಲ್ಲ, ಬೆಂಗಳೂರು ಭಾಳ ಚಲೋ ಅಂತೀವಿ. ಬೆಂಗಳೂರಾಗ ಏನೈತಿ ಹೇಳ್ರಿ? ಬೆಂಗಳೂರಾಗ ಬರೇ ಗಟಾರ್ ನೀರು ಹರಿತೈತಿ. ಬೆಂಗಳೂರಾಗ ಏನಿಲ್ಲ,
ನಿಮ್ಮ ಹಳ್ಳಿಗಳಲ್ಲಿ ಏನೈತಿ ಅಂದ್ರೆ ಸ್ವತಃ ಕೃಷ್ಣೆ ಹರಿದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳಲ್ಲ, ಇದಕ್ಕಿಂತ ಪುಣ್ಯ ಏನು ಬೇಕು ಹೇಳಿ ನೀವು? ಕೃಷ್ಣೆಯೇ ಹರಿದು ನಿಮ್ಮ ಮನೆಯ ಬಾಗಿಲಿಗೆ ಬರುವಾಗ ಇನ್ನು ಇದಕ್ಕಿಂತ ವೈಭವದ ಜೀವನ ಏನು ಬೇಕು ಹೇಳಿ? ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿ ಬದಲಾಗಬೇಕಾಗ್ತದೆ. ನಮ್ಮ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ. ಈಗ ನೀವು ನೋಡಿ, ಇರುವ ಹಳ್ಳಿ ಅದೇ, ಆ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದೆ. ಯಾಕೆ ನನ್ನ ಹಳ್ಳಿ ಅಷ್ಟು ಸುಂದರ ನನಗನ್ಸೋದಿಲ್ಲ ಹೇಳಿ? ನಮ್ಮ ದೃಷ್ಟಿ ಬದಲಾಯಿತು, ಸೃಷ್ಟಿ ಬದಲಾಗಿ ಹೋಗ್ತದೆ. ದೃಷ್ಟಿ ಬದಲಾಯಿತು, ದೃಶ್ಯ ಬದಲಾಗ್ತದೆ. ಈಗ ನೀವು ಗುಡಿಗೆ ಹೋಗ್ತೀರಿ, ಗುಡಿಗೆ ಹೋಗುವಾಗ ಒಂದು ಬಾಳೆಹಣ್ಣು ಒಯ್ತೀರಿ, ಮನೆಯೊಳಗೆ ಕೇಳ್ತೀರಿ, ಮನ್ಯಾಗ ಕೇಳುವಾಗ ಏನಂತೀರಿ? ಒಂದು ಬಾಳೆಹಣ್ಣು ಕೊಡು, ಗುಡಿಗೆ ಹೊಂಟೀನಿ ಅಂತ ಹೇಳ್ತೀರಿ. ಆ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತೀರಿ. ಮುಟ್ಟಿಸಿ ಹೊರಗೆ ಬಂದು ಕೂಡಲೇ ಎಲ್ಲರಿಗೆ ಕೊಡುವಾಗ ಏನಂತೀರಿ ಅಂದ್ರೆ ಪ್ರಸಾದ ತಗೊಳ್ರಿ ಅಂತೀರಿ. ಮನ್ಯಾಗ ಒಯ್ದಿದ್ದು ಅದೇ ಬಾಳೆಹಣ್ಣು, ಗುಡ್ಯಾಗ ಮುಟ್ಟಿಸಿದ್ದು ಅದೇ ಬಾಳೆಹಣ್ಣು, ಮಂದಿಗೆ ಕೊಟ್ಟಿದ್ದು ಅದೇ ಬಾಳೆಹಣ್ಣು. ಮನ್ಯಾಗ ತಂದಾಗ ಬಾಳೆಹಣ್ಣು ಅಂದ್ರಿ, ಇಲ್ಲಿ ಕೊಡುವಾಗ ಏನಂತೀರಿ? ಪ್ರಸಾದ ತಗೊಳ್ರಿ ಅಂತೀರಿ. ಹಣ್ಣು ಏನಾರ ಬದಲಾಗೈತೇನು ಹೇಳಿ? ಮನೆಯೊಳಗೆ ತಂದಿದ್ದು ಅದೇ ಹಣ್ಣು, ಗುಡಿಯೊಳಗೆ ಮುಟ್ಟಿಸಿದ್ದು ಅದೇ ಹಣ್ಣು, ಜನರಿಗೆ ಕೊಟ್ಟಿದ್ದು ಅದೇ ಹಣ್ಣು. ಮನೆಯೊಳಗೆ ಹಣ್ಣಿತ್ತು, ಇಲ್ಲಿ ಪ್ರಸಾದ ಆತು. ಹಣ್ಣು ಬದಲಾಗಿಲ್ಲ, ಆದರೆ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿದ್ದಕ್ಕೆ ಸೃಷ್ಟಿ ಬದಲಾಗ್ತದಷ್ಟೇ. ಹಾಗೆ ಇರುವ ಗಾಳಿ ಅದೇ ಇರ್ತದೆ, ಇರುವ ಸೂರ್ಯ ಅದೇ ಇರ್ತಾನೆ, ಇರುವ ಮಣ್ಣು ಅದೇ ಇರ್ತದೆ. ಈ ಮಣ್ಣನ್ನು ನೋಡುವ ನನ್ನ ಕಣ್ಣು ಬದಲಾತು ಅಂದ್ರೆ ನನ್ನ ಹಳ್ಳಿ ಬದಲಾಗ್ತದೆ. ನಾವು ಸೂರ್ಯಾಸ್ತ ನೋಡಬೇಕು ಅಂದ್ರೆ ಕನ್ಯಾಕುಮಾರಿಗೆ ಹೋಗಬೇಕಂತೈತೆ. ನಾವು ಸೂರ್ಯೋದಯ ನೋಡಬೇಕು ಅಂದ್ರೆ ಗ್ಯಾಂಗ್ಟಾಕಿಗೆ ಹೋಗಬೇಕಂತೇನೈತೆ? ಏನು ಗ್ಯಾಂಗ್ಟಾಕಿನಲ್ಲಿ ಉದಯಿಸುವಂಥ ಸೂರ್ಯ ಬೇರೆ, ಕನ್ಯಾಕುಮಾರಿಯಲ್ಲಿ ಅಸ್ತಾಗುವಂಥ ಸೂರ್ಯ ಬೇರೆ ಅದಾನೇನು? ಏನಿಲ್ಲ. ನೋಡುವ ಕಣ್ಣಿತ್ತು ಅಂದ್ರೆ ಕನ್ಯಾಕುಮಾರಿ ಅಲ್ಲ, ನಮ್ಮ ಕಗ್ಗೋಡ ಕನ್ಯಾಕುಮಾರಿ ಆಗ್ತದೆ. ನೋಡುವ ಕಣ್ಣಷ್ಟೇ ಸಾಕು, ಕಣ್ಣು ಬದಲಾಗಬೇಕಾಗ್ತದೆ. ಒಬ್ಬ ಹಿಂದಿ ಸಾಹಿತ್ಯದ ಶ್ರೇಷ್ಠ ಕವಿ ಒಂದು ಸುಂದರ ಮಾತು ಬರೀತಾರೆ. ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಒಂದು ಪದ್ಯ, ಪುಷ್ಪಕ್ಕೆ ಚಾಹ. ಒಂದು ಹೂವು ಆಸೆ ಪಡ್ತದೆ. ಒಂದು ಹೂವು ಏನು ಆಸೆ ಪಡ್ತದಂದ್ರೆ, ಮುझे तोड़ लेना वनमाली उस पत पर देना फेंक, मातृभूमि पर शीस चढ़ाने जिस पत जावे वीर अनेक. ಒಂದು ಹೂವಿನ ಆಸೆ ಏನಿತ್ತು ಅಂದ್ರೆ ಅದು ಹೇಳ್ತದೆ ಹೂಗಾರನಿಗೆ, ಮಾಲಿಯೇ ನನ್ನನ್ನು ಕಿತ್ಕೊ, ನೀನು ನನ್ನನ್ನು ತಗೊಂಡು, ನನಗೊಂದು ಆಸೆ ಇದೆ, ನನ್ನ ಜೀವನ ಪವಿತ್ರ ಆಗಬೇಕು ಅಂತ. ನನ್ನ ಜೀವನ ಪವಿತ್ರ ಆಗಬೇಕಾದ್ರೆ ನನ್ನನ್ನು ದೇವರ ತಲೆಯ ಮೇಲಿರಿಸಿದರೂ ನಾನು ಪವಿತ್ರ ಆಗೋದಿಲ್ಲ. ನನ್ನನ್ನು ವ್ಯಾಲೆಂಟೈನ್ಸ್ ಡೇ ಬಂದೈತೆ ಅಂತ ಹೇಳಿ ಪ್ರೇಮಿಗಳ ಕೈಯಲ್ಲಿ ಕೊಟ್ಟರೂ ನಾನು ಪವಿತ್ರ ಆಗೋದಿಲ್ಲ. ನಾನು ಪವಿತ್ರ ಆಗಬೇಕಾದ್ರೆ ಈ ದೇಶವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ದೇಶಭಕ್ತರು ಯಾವ ದಾರಿಯೊಳಗೆ ಹೋಗ್ಯಾರಲ್ಲ, ಆ ದಾರಿಯೊಳಗೆ ಹಿಂಗೆ ಒಗಿ ಅವರು ಹೋದ ದಾರಿಯ ಮಣ್ಣು ಹತ್ತಿದ್ರೆ ಸಾಕು, ನಾನು ಪವಿತ್ರ ಆಗ್ತೇನೆ. ಎಷ್ಟು ಈ ಸಂಸ್ಕೃತಿಯ ಉತ್ಸವಗಳು ನಡೆಸಿದ್ದಾರೆ ಭಾರತ ವಿಕಾಸ ಸಂಗಮದಿಂದ. ಭಾಳ ಜನ ಕೇಳ್ಬೋದು, ಕಾಶಿಯಲ್ಲಿ ನಡೆಸಿದ್ರು, ಉತ್ತರ ಪ್ರದೇಶದಲ್ಲಿ ನಡೆಸಿದ್ರು, ಕೊಲ್ಲಾಪುರದಲ್ಲಿ, ಕಲಬುರಗಿಯಲ್ಲಿ, ಬಿಜಾಪುರದಲ್ಲಿ. ಇದು ಹಾಗೆ ಎಷ್ಟು ವರ್ಷಗಳ ಕಾಲ ಈ ಸಂಸ್ಕೃತಿ ಉತ್ಸವ ನಡೆಸಿದ್ರಿ ಅಂತ. ನೀವು ನೋಡಿ, ಈ ದೇಶದಲ್ಲಿ ಹಾಲು ಮಾರುವ ಜನ ಏನಿದ್ದಾರೆ, ಮನೆಗೆ ಹೋಗಿ ಹಾಲು ಹಾಕಿ ಬರಬೇಕು. ಆಲ್ಕೋಹಾಲ್ ಅಂಗಡಿಗಳೇನದಾವಲ್ಲ, ಅವ್ರು ಇದ್ದಲ್ಲಿಗೆ ಕ್ಯೂ ಇರ್ತೈತೆ. ಜನ ಹಾಲು ಮಾರೋರು ಮನೆಗೆ ಹೋಗಿ ಅಡ್ಡಾಡಿ ಬರಬೇಕು. ಆಲ್ಕೋಹಾಲ್ ಅಂಗಡಿಗಳೇನು ಅದಾವಲ್ಲ, ಅಲ್ಲೆಲ್ಲ ಕ್ಯೂ ನಿಂತಿರ್ತಾರೆ. ಎಲ್ಲಿಯವರೆಗೆ ಆಲ್ಕೋಹಾಲ್ ಅಂಗಡಿಗಳು ಬಂದಾಗಿ ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ತಾರಲ್ಲ ಜನ, ಅಲ್ಲಿಯವರೆಗೆ ಈ ಸಂಸ್ಕೃತಿ ಉತ್ಸವಗಳು ನಡೀತಾ ಇರಬೇಕಾಗ್ತದೆ. ಈ ದೇಶದ ಸಂಸ್ಕೃತಿ ಬಹಳ ಅದ್ಭುತವಾಗಿರುವಂಥದ್ದು. ನೀವು ನೋಡಿ, ಈ ಜಗತ್ತಿನ ವಿಶ್ವದ ಬಹಳ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳಂತ ನಾವೇನು ಕರಿತೀವಿ, ಅದು ಈಜಿಪ್ತಿನ ನಾಗರಿಕತೆ ಇರಬಹುದು, ಮೆಸೊಪೆಟಿಮಿಯಾದ ನಾಗರಿಕತೆ ಇರಬಹುದು, ಗ್ರೀಸ್ ನಾಗರಿಕತೆ ಇರಬಹುದು. ಇವೆಲ್ಲವುಗಳು ಇನ್ನೂ ಪ್ರಿಮಿಟಿವ್ ಸ್ಟೇಜ್ನೊಳಗಿದ್ದಾಗ ಭಾರತದಲ್ಲಿ ಒಂದು ಉಚ್ಛ್ರಾಯವಾದಂಥ ಜ್ಞಾನದ ಸಂಸ್ಕೃತಿ ಈ ಮಣ್ಣಲ್ಲಿ ಜನ್ಮ ತಾಳಿತ್ತು. ಯಾವಾಗ ನಾವು ಮನಃಶಾಸ್ತ್ರದ ಉಗಮ ಅಂತ ಹೇಳ್ತೀವಿ, ಸಿಗ್ಮಂಡ್ ಫ್ರೈಡ್ನಂಥವರು ಶತಮಾನಗಳ ಹಿಂದೆ
ಆದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಪತಂಜಲರಂಥ ಮನಃಶಾಸ್ತ್ರಜ್ಞರು ಹುಟ್ಟಿದ್ದು ಈ ಭಾರತದ ಮಣ್ಣಿನಲ್ಲಿ. ವೈದ್ಯಕೀಯ ಶಾಸ್ತ್ರದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಚರಕ, ಸುಶ್ರುತನಂಥವರು ಈ ಜಗತ್ತಿನ ಮೊಟ್ಟ ಮೊದಲ ಸರ್ಜರಿ ಮಾಡಿದವರು ಭಾರತೀಯರು ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಚರಕ, ಸುಶ್ರುತ ಹುಟ್ಟಿದ್ದು ಇದೇ ಮಣ್ಣಲ್ಲೇ. ನಿಮಗಿನ್ನೂ ಆಶ್ಚರ್ಯ ಅನ್ನಿಸ್ಬೋದು, ಈ ಸಂವಿಧಾನದ ಜನಕ ಅಂತ ನಾವು ಯಾರಿಗೆ ಕರಿತೀವಿ, ಸಂವಿಧಾನ ಹುಟ್ಟಿದ್ದು ಯುರೋಪ್, ಇಂಗ್ಲೆಂಡ್ಗಳಿಂದ ಅಂತ. 1215ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಮ್ಯಾಗ್ನಾ ಕಾರ್ಟಾ ಬಂತು. ಅಲ್ಲಿಯ ಸಂಸತ್ತು ಶುರು ಆಯಿತು. ಅಂದ್ರೆ ಯುರೋಪಿಯನ್ನರಿಗೆ ಸಂವಿಧಾನದ ಕಲ್ಪನೆ ಬಂದಿದ್ದು 1215ರಲ್ಲಿ. ಬಹಳ ಆಶ್ಚರ್ಯ ಮತ್ತು ಹೆಮ್ಮೆ ಪಡುವಂಥ ವಿಷಯ ಅಂದರೆ, ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ, ಅದು ವಿಶೇಷವಾಗಿ ಕನ್ನಡದ ಮಣ್ಣಿನಲ್ಲಿ, ಕಲ್ಯಾಣದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಗಿತ್ತಲ್ಲ, ಅದು ಭಾರತದ ಮಣ್ಣಲ್ಲಿ. ಅದು ಅಂದರೆ ಅವರಕ್ಕಿಂತ ಮುಂಚೆ ಸಂವಿಧಾನದ ಬಗ್ಗೆ, ಸಮತೆಯ ಬಗ್ಗೆ, ಸಮಾಜವಾದದ ಕಲ್ಪನೆಗಳು ಎಲ್ಲಿ ವಿಶ್ವದಲ್ಲಿ ಹುಟ್ಟಿರಲಿಲ್ಲೋ ಆವಾಗ ಭಾರತದಲ್ಲಿ ಸಮತಾವಾದ, ಸಮಾಜವಾದಗಳು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈ ದೇಶದ ಸಂಸ್ಕೃತಿ ಅಷ್ಟು ಅದ್ಭುತವಾಗಿರುವಂಥದ್ದು. ನಮ್ಮಲ್ಲಿ ಧಾರವಾಡದಲ್ಲಿ ಒಬ್ಬರು ತಪೋವನದ ಕುಮಾರಸ್ವಾಮಿಗಳಂತಿದ್ರು. ಅವ್ರಿಗೆ ಯಾರೋ ಕೇಳಿದ್ರಂತೆ, ಅಲ್ಲ ನೀವು ಭಾರತೀಯರು ನಮ್ಮದು ಬಹಳ ದೊಡ್ಡದು ಅಂತ ಹೇಳ್ತೀರಿ, ನಿಮ್ಮಲ್ಲಿ ಯಾರೂ ಅಷ್ಟು ಇದ್ರ ಬಗ್ಗೆ ಅನುಕರಣೆ ಮಾಡೋದಿಲ್ಲ, ಪರದೇಶದವರು ಬಹಳ ನಿಮ್ಮ ಬಗ್ಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ತಾರ, ನಿಮ್ಮಲ್ಲಿ ಯಾಕೆ ಉಳಿಲಿಲ್ಲ, ಅವ್ರು ಯಾಕೆ ಇಷ್ಟಪಡ್ತಾರ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ನೋಡು, ಮಾಡಾಗೋದು ಒಂದು ಜಾಗದಾಗ ಆಗ್ತೈತಿ, ಮಳೆ ಆಗೋದು ಬೇರೆ ಕಡೆ ಆಗ್ತೈತಿ. ಹಂಗ ಈ ಸಂಸ್ಕೃತಿಯ ಅಧ್ಯಾತ್ಮದ ಮೋಡ ಕಟ್ಟಿದ್ದು ಭಾರತ ದೇಶದ ಮೇಲೆ, ಅದು ಮಳೆ ಆಗಾಕತ್ತಿದ್ದು ಬೇರೆ ಕಡೆ ಆಗಾಕತ್ತೈತಿ ಈಗ ಅಂತ ಹೇಳಿದ್ರಂತವ್ರು. ಅಂದರೆ ಈ ದೇಶದ ಸಂಸ್ಕೃತಿಗೆ ಎಷ್ಟು ಜನ ಪಾಶ್ಚಿಮಾತ್ಯ ವಿದ್ವಾಂಸರು, T.S. ಈಲಿಯಟ್ನಂಥವ್ರು, ಎಮರ್ಸನ್ನಂಥವ್ರು, ಆಮೇಲೆ ನೂರಾರು ಜನ ಮ್ಯಾಕ್ಸ್ ಮುಲ್ಲರ್ನಂಥವ್ರು ಈ ದೇಶದ ಸಂಸ್ಕೃತಿಯನ್ನು ನಂಬುದು ಅಂತ ಸ್ವೀಕಾರ ಮಾಡಿದ್ರು. ಮ್ಯಾಕ್ಸ್ ಮುಲ್ಲರ್ ಒಂದು ಸುಂದರವಾದ ಮಾತು ಬರೀತಾನೆ, ನನಗೆ ಇನ್ನೊಂದು ಜನ್ಮ ಅನ್ನುವುದಾದರೂ ಇದ್ದರೆ ನನ್ನದೊಂದು ಆಸೆ ಇದೆ, ಇನ್ನೊಂದು ಜನ್ಮ ಅನ್ನುವುದಿದ್ದರೆ ನನ್ನದೊಂದು ಆಸೆ, ನಾನು ಭಾರತದ ಮಣ್ಣಲ್ಲಿ ಹುಟ್ಟಬೇಕು, ಅಷ್ಟು ಪವಿತ್ರ ಭೂಮಿ ಭಾರತ ಅಂತ. ನೀವೆಲ್ಲ ಕ್ರಿಕೆಟ್ ಆಟಗಾರನ ಹೆಸರು ಕೇಳಬೇಕು, ಜಾಂಟಿ ರೋಡ್ಸ್, ದಕ್ಷಿಣ ಆಫ್ರಿಕಾದ ಆಟಗಾರ. ಅವನು ಇಲ್ಲಿ ಬರೀ ಆಟ ಆಡಲಿಕ್ಕೆ ಬಂದವನು ಭಾರತಕ್ಕೆ. ಅವನಿಗೆ ಈ ಮಣ್ಣಿನ ಬಗ್ಗೆ ಎಷ್ಟು ಒಲವು, ಈ ದೇಶದ ಸಂಸ್ಕೃತಿ ಬಗ್ಗೆ ಎಷ್ಟು ಒಲವು ಅಂದರೆ, ಅವನ ಹೆಂಡತಿ ಗರ್ಭ ಧರಿಸಿದ ಮೇಲೆ ಅವನಿಗೆ ಅನ್ನಿಸ್ತು, ನನಗೆ ಹುಟ್ಟುವ ಮಗು ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲ, ಭಾರತದ ಮಣ್ಣಲ್ಲಿ ಹುಟ್ಟಬೇಕು ಅಂತ. ಅವನ ಹೆಂಡತಿಗೆ 9 ತಿಂಗಳಾದ ಮೇಲೆ ಭಾರತಕ್ಕೆ ಕರ್ಕೊಂಡು ಬಂದು, ಇಲ್ಲಿ ಮಗು ಹುಟ್ಟುತ್ತದೆ, ಆ ಮಗುವಿಗೆ ಇಂಡಿಯಾ ಅಂತ ಹೆಸರಿಡ್ತಾನೆ ಜಾಂಟಿ ರೋಡ್ಸ್. ಅಂದರೆ ಎಷ್ಟು ಬೇರೆಯವರಿಗೆ ಇದ್ರ ಬಗ್ಗೆ ಪ್ರೀತಿ. ನಮಗೂ ಬೇಕಲ್ಲ ನಂಬುದು ಅನ್ನುವ ಹೆಮ್ಮೆ, ಅಭಿಮಾನ ನಮಗಿರಬೇಕಾಗ್ತದೆ. ಇದೇ ಸಣ್ಣ ಪುಟ್ಟ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಸಹಿತ, ಸಣ್ಣ ಪುಟ್ಟ ಲೋಪದೋಷಗಳ ಮಧ್ಯದಲ್ಲಿಯೂ ಸಹಿತ ನಮ್ಮದನ್ನು ನಾವು ಹೃದಯ ತುಂಬಿ ಪ್ರೀತಿಸಬೇಕು ಮತ್ತು ಆರಾಧಿಸಬೇಕಾಗ್ತದೆ. ನಾವೆಲ್ಲ ಹೇಳ್ತೇವೆ, ಏನ್ರಿ ನಮ್ಮ ದೇಶ ಕೆಟ್ಟಿದೆ, ನಮ್ಮ ಜನ ಕೆಟ್ಟಿದೆ, ನಮ್ಮಲ್ಲಿ ಏನೂ ಸರಿಗೆ ಉಳಿದಿಲ್ಲ. ಈಗ ಯಾರೋ ಒಂದಿಷ್ಟು ಜನ ಮಣ್ಣು ಮಾರಿಕೊಂಡವ್ರನ್ನ ನೋಡಿ, ಯಾರೋ ಒಂದಿಷ್ಟು ಜನ ದನ ತಿನ್ನುವ ಮೇವು ಮಾರಿಕೊಂಡವ್ರು ನೋಡಿ ನಮ್ಮ ದೇಶ ಕೆಟ್ಟೈತಿ ಅಂತ ಅನ್ನಬಾರ್ದು. ಮಣ್ಣು ಮಾರಿಕೊಂಡವರ ಮಧ್ಯೆ, ಮೇವು ಮಾರಿಕೊಂಡಿರುವವರ ಮಧ್ಯದೊಳಗೆ ಅವರನ್ನು ನೋಡಿ ನಮ್ಮ ದೇಶವನ್ನು ಹೀಯಾಳಿಸಿ